ಕೆಲವು ವರ್ಷಗಳಿಂದ ನಮ್ಮ ಇಂಡಿಯಾದಲ್ಲಿ ಈ ಆನ್ಲೈನ್ ಬೆಟ್ಟಿಂಗ್ ಆಪ್ಸ್ ನು ಪಾಪ್ಯುಲಾರಿಟಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಫೇಮಸ್ ಸೆಲೆಬ್ರಿಟೀಸ್ ಇಂದ ಶುರು ಆಗಿ ಪ್ಲೇಯರ್ಸ್ ಮತ್ತೆ ಕ್ರಿಕೆಟರ್ಸ್ ಕೂಡ ಪ್ರಮೋಟ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲಾ ಪ್ರಮೋಷನ್ ಅಲ್ಲಿ ಒಂದೇ ಡೈಲಾಗು, ನೀವು ಮನೆಯಲ್ಲಿ ಕುತ್ಕೊಂಡು ಕೋಟಿ ರೂಪಾಯಿ ದುಡಿಬಹುದು. ಆದ್ರೆ ನಿಜವಾಗ್ಲೂ ಈ ಆಪ್ಸ್ ಅಸಲಿ ಉದ್ದೇಶ ಉಲ್ಟಾನೇ ಇದೆ. ಅವರು ನಿಮ್ಮ ದುಡ್ಡು ಲೂಟಿ ಮಾಡಿ ಮತ್ತೆ ನಿಮ್ಗೆ ಗ್ಯಾಂಬ್ಲಿಂಗ್ ಆಪ್ಸ್ ನ ಅಡಿಕ್ಟ್ ಮಾಡ್ತಾರೆ. ಈ ತರ ತುಂಬಾ ಆನ್ಲೈನ್ ಬೆಟ್ಟಿಂಗ್ ಮತ್ತೆ ಗ್ಯಾಂಬ್ಲಿಂಗ್ ಆಪ್ಸ್ ಇದಾವೆ. ಆದ್ರೆ ಆಗಸ್ಟ್ 2025 ಅಲ್ಲಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಈ ಎಲ್ಲಾ ಆಪ್ಸ್ ಮೇಲೆ ಬ್ಯಾನ್ ಹಾಕ್ತಿದ್ದಾರೆ. ಯಾವ ಆನ್ಲೈನ್ ಗೇಮ್ಸ್ ಮತ್ತೆ ಗ್ಯಾಂಬ್ಲಿಂಗ್ ಆಪ್ಸ್ ಅಲ್ಲಿ ರಿಯಲ್ ಮನಿ ಇನ್ವಾಲ್ವ್ ಆಗ್ತಾ ಇದೆ ಅದನ್ನ. ಆದ್ರೆ ಸಡನ್ ಆಗಿ ಆತರ ಏನಾಯ್ತು, ನಮ್ಮ ಗೌರ್ಮೆಂಟ್ ಈ ತರ ಡಿಸಿಷನ್ ತಗೊಂಡಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿ ಈ ಬೆಟ್ಟಿಂಗ್ ಆಪ್ಸ್ ಇಂದಾನೆ ತುಂಬಾ ಸುಸೈಡ್ ಕೇಸಸ್ ಆಗ್ತಾ ಇದೆ. ಲಾಸ್ಟ್ ಇಯರ್ ಆಗಸ್ಟ್ 2024 ಅಲ್ಲಿ ನಮ್ಮ ಕರ್ನಾಟಕದ ಹಾಸನ್ ನಲ್ಲಿ ಒಬ್ಬ ಟ್ರಾವೆಲ್ ಏಜೆಂಟ್ ಶ್ರೀನಿವಾಸನ್ ಅವರ ಫೋನ್ ನಲ್ಲಿ ಒಂದು ಗ್ಯಾಂಬ್ಲಿಂಗ್ ಆಪ್ ನ ಇನ್ಸ್ಟಾಲ್ ಮಾಡ್ತಾರೆ. ಒಂದ್ ಆಕ್ಟರ್ದು ಆಡ್ ನೋಡಿ ಈ ಗೇಮ್ ಆಡಿ ಮತ್ತೆ ದುಡ್ಡು ಮಾಡ್ಕೊಳ್ಳಿ. ಅವರು ಯೋಚನೆ ಮಾಡುದು ಎಷ್ಟು ಈಸಿ ಇದೆ ಅಲ್ವಾ, ನನ್ನ ಫೇವರೇಟ್ ಆಕ್ಟರ್ ನಾನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ತೀನಿ, ಅವರೇ ಪ್ರಮೋಟ್ ಮಾಡ್ತಿದ್ದಾರೆ, ದುಡ್ಡು ಮಾಡ್ಕೊಡಿ ಅಂತ. ಅವನು ಆಪ್ ನಲ್ಲಿ ದುಡ್ಡು ಮಾಡಕ್ಕೆ ಹೋಗಿ ಆ ಟ್ರ್ಯಾಪ್ ಅಲ್ಲಿ ಬಿದ್ದೋದು. ಅವ್ರ ಹತ್ರ ಇದ್ದಿದ್ದು ಎಲ್ಲಾ ಸೇವಿಂಗ್ಸ್ ಖಾಲಿ ಆಯ್ತು. ಅವ್ರ ಬಿಸ್ನೆಸ್ ಮೇಲೆ ಫೋಕಸ್ ಮಾಡದೆ ಬಿಟ್ಬಿಟ್ಟು ಜನ ಹತ್ರ ಸಾಲ ತಗೊಳಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಲೋನ್ ತಗೊಂಡು ಲಾಸ್ ಆಗಿರೋ ದುಡ್ಡನ್ನ ರೀಕವರ್ ಮಾಡಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಆಗಿಲ್ಲ, ಡಿಪ್ರೆಷನ್ ತುಂಬಾ ಜಾಸ್ತಿ ಆಯ್ತು. ಮತ್ತೆ ಅವ್ರಿಗೆ 11 ವರ್ಷದ ಒಂದು ಹುಡುಗಿ, ಆ ಹುಡುಗಿ ಪಾಪ ಇನ್ನ ಜಗತ್ತೇ ನೋಡಿರಲಿಲ್ಲ, ಕಂಪ್ಲೀಟ್ ಫ್ಯಾಮಿಲಿನೇ ಸುಸೈಡ್ ಮಾಡ್ಕೊಂಡು. ಈ ಸುಸೈಡ್ ಇಂದ ಗೌರ್ಮೆಂಟ್ ಕಣ್ಣು ಓಪನ್ ಆಯ್ತು. ಮತ್ತೆ ಇದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಸುಸೈಡ್ ಆಗಿರೋದಲ್ಲ. ಮುಂಚೆ ನಮ್ಮ ಬ್ಯಾಂಗ್ಳೂರಲ್ಲಿ ಒಂದು ಲ್ಯಾಬ್ ಟೆಕ್ನಿಷಿಯನ್ ಈ ಗ್ಯಾಂಬ್ಲಿಂಗ್ ಆಪ್ಸ್ ಇಂದ ಲಾಸ್ ಆಗಿ ಸುಸೈಡ್ ಮಾಡ್ಕೊಂಡಿದ್ದ. ಈ ಆನ್ಲೈನ್ ಬೆಟ್ಟಿಂಗ್ ಗೇಮ್ಸ್ ಆಡ್ತಾ 10 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಕಳ್ಳಿ. ಸ್ವಲ್ಪ ಯೋಚನೆ ಮಾಡಿ, ಒಂದು ಆಟೋ ಡ್ರೈವರ್ಗೆ 10 ಲಕ್ಷ ದುಡಿಬೇಕಂದ್ರೆ ಎಷ್ಟು ವರ್ಷಗಳ ಅವರು ಜನ ಇಂದ ಸಾಲ ಮಾಡಿ ಎಲ್ಲ ದುಡ್ಡನ್ನ ಕಳೆದು ಸುಸೈಡ್ ಮಾಡ್ಕೊಂಡು. ಯಾಕಂದ್ರೆ ಸಾಲ ತಗೊಂಡಿರೋ ಜನ ಅವ್ರಿಗೆ ತುಂಬಾ ಟಾರ್ಚರ್ ಮಾಡ್ತಾರೆ. 31 ತಿಂಗಳಲ್ಲಿ 32 ಸುಸೈಡ್ ಆಗಿದೆ. ಅದು ಜಾಸ್ತಿ ನಮ್ಮ ಕರ್ನಾಟಕ ಬ್ಯಾಂಗ್ಳೂರ್. ಹೈದರಾಬಾದ್ ನಲ್ಲಿ 40 ವರ್ಷದ ಒಂದು ಮನುಷ್ಯ ಮೇಲೆ 15 ಲಕ್ಷ ಸಾಲ ಆಗಿ ಅವರು ಸುಸೈಡ್ ಮಾಡ್ಕೊಂಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರ್ದಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬರ್ದಿತ್ತು ಬೆಟ್ಟಿಂಗ್ ಮತ್ತೆ ಗ್ಯಾಂಬ್ಲಿಂಗ್ ಆಪ್ಸ್ ನ ಬ್ಯಾನ್ ಮಾಡಿ. ಇಷ್ಟೇ ಇಲ್ಲ, ಫುಲ್ ಇಂಡಿಯಾ ಇಂದ ಎಷ್ಟೋ ಟೋಟಲ್ 32 ಕೇಸಸ್ ಅಂತ ಹೇಳ್ಬೋದು. ಇದು ನಾನ್ ಮಾತ್ರ ಅಲ್ಲ, ನಮ್ಮ IT ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಕೂಡ ಲೋಕಸಭಾದಲ್ಲಿ ಸೊ ಈ ಬಿಲ್ಲು ಫೈನಲಿ ಲೋಕಸಭಾ ಅಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಬಟ್ ಪಾಯಿಂಟ್ ಏನಂದ್ರೆ ಇನ್ನ ಆಕ್ಟ್ ಆಗಿ, ಯಾಕಂದ್ರೆ ಒಂದು ಬಿಲ್ಲು ಪಾಸ್ ಆಗಕ್ಕೆ ಲೋಕಸಭೆಯಿಂದ ರಾಜ್ಯಸಭೆಗೆ ಈ ಬಿಲ್ಲು ಫೈನಲ್ ಆಯ್ತು ಅಂದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ. ಎಲ್ಲ ಆಪ್ಸ್ ಅವರಾಗೆ ಕ್ಲೋಸ್ ಮಾಡಬೇಕಿಲ್ಲ ಅಂದ್ರೆ ಗೌರ್ಮೆಂಟ್ ಕ್ಲೋಸ್. ಮತ್ತೆ ಈ ಬಿಲ್ ಅಲ್ಲಿ ಇನ್ನೊಂದು ಪ್ರಮೋಷನ್ ಆಕ್ಟ್ ಅಂತ ಮೆನ್ಷನ್ ಮಾಡಿ. ಇದ್ರಲ್ಲಿ ಏನ್ ಬರುತ್ತೆ ಅಂದ್ರೆ, ಯಾರಾದ್ರೂ ಈ ಬೆಟ್ಟಿಂಗ್ ಮತ್ತೆ ಗ್ಯಾಂಬ್ಲಿಂಗ್ ಆಪ್ಸ್ ನ ಪ್ರಮೋಟ್ ಅವ್ರಿಗೆ 3 ವರ್ಷ ಜೈಲ್ ಮತ್ತೆ 1 ಕೋಟಿ ಫೈನ್